ಥರ ಪ್ಲೇನಲ್ಲಿ ಹೋಗ್ಬೇಕಾಗಿತ್ತು. ಅದು ವಿಂಗ್ಸ್ ನಾಟ್ ಡ್ಯಾಡಿ. ನನಗೆ ಈಗ ಪೆಟ್ರೋಲ್ ಖಾಲಿ ಆಗ್ಬಿಟ್ಟು ಪೆಟ್ರೋಲ್ ಖಾಲಿ ಆಗ್ಬಿಟ್ರೆ ಸೊ ನಾನು ಫ್ಲೈಟ್ ಹತ್ತಿದ್ದು ಆಲ್ಮೋಸ್ಟ್ 30 ಇಯರ್ಸ್ಗೆ. ಇವನು 7 ಇಯರ್ಸ್ಗೆ ಫ್ಲೈಟ್ ಹತ್ತಾನೆ. ನಾನು ಇವನ್ ಫ್ಲೈಟ್ ಹತ್ತಿದ್ದು ಇವನ್ ಕಾಸಲ್ಲಿ. ಇನ್ನೂ ಟಚ್ ಆಗಿಲ್ಲ. ಓ ₹400 ಚಿಲ್ಲರೆ ಒಂದು ಇಡ್ಲಿಗೆ. ಏಯ್ ಆಚೆ ಎಲ್ಲ ಹಾಕ್ಬಾರ್ದು, ಒಳಗೆ ಆಡಬೇಕು. ಇವನೇನು ಮನೇಲಿ ಆಟಾಡ್ದಂಗೆ ಆಟಾಡ್ತಾವನಲ್ಲ ಅವರು. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು DV ಇನ್ ಕನ್ನಡ. ನಾವಿವತ್ತಿದ್ದೀವಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲಿಯಾಸ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 1ನಲ್ಲಿ ವೇಟಿಂಗ್ ಟು ಬೋರ್ಡ್ ದ ಫ್ಲೈಟ್. ಸೊ ನಮ್ಮ ಮೇಡಮ್ ಅವರು ಬೆಳಗ್ಗೆ ಗರಂ ಆಗಿಬಿಟ್ಟಿದ್ದಾರೆ, ಯಾಕಂದರೆ ಇನ್ನು ಹೊಟ್ಟೆಗೇನೂ ಬಿದ್ದಿಲ್ಲ. ಸೊ ದ ಟೈಮ್ ಈಸ್ ಅಬೌಟ್ 6:30 ಈಗ. ಬೋರ್ಡಿಂಗ್ ಟೈಮ್ ಆ್ಯಕ್ಚುಲಿ ಬೋರ್ಡ್ ಆಗ್ತಿದೆ ಫ್ಲೈಟು. ಆ್ಯಂಡ್ ದಿಸ್ ಈಸ್ ದ ಫಸ್ಟ್ ಟೈಮ್ ನಮ್ಮ ಅದ್ದಿ ಫ್ಲೈಟಲ್ಲಿ ಹೋಗೋದು. ಸೊ ಈಸ್ ವೆರಿ ಮಚ್ ಎಕ್ಸೈಟೆಡ್ ಅಬೌಟ್ ಇಟ್. ಅದೇ ಆರ್ ಯು ಎಕ್ಸೈಟೆಡ್? ಅವ್ನು ಆ್ಯಕ್ಚುಲಿ ಸ್ವಲ್ಪ ಫ್ರಸ್ಟ್ರೇಟ್ ಆಗ್ಬಿಟ್ಟು ಯಾಕೆ ನಾವು ಇನ್ನೂ ಯಾಕಿನ್ನ ಹತ್ತಿಲ್ಲ ಏನೋ ಬ್ಯಾಗ್ಗಳು ಹಾಕ್ತವ್ರೆ, ಏನೋ ಚೆಕ್ಕಿಂಗ್ ಮಾಡ್ತವ್ರೆ, ಬರೀ ಇದೇ ಮಾಡ್ತವ್ರೆ, ನನ್ನ ಮಕ್ಕಳು ಫ್ಲೈಟೇ ಹತ್ತಾ ಇಲ್ಲ ಅಂತ. ಹಾಂ ಹೋಗೋಣ. ಅದು ಝೋನ್ 1 ಬೋರ್ಡಿಂಗ್ ಮಾಡ್ತಾ ಇರೋದು. ಸೊ ಝೋನ್ 3 ಬರಬೇಕು, ನಮ್ಮದು ಝೋನ್ 3. ಸೊ ನಾವೀಗ ಹೊರಟಿರೋದು ಫೈನಲ್ ಡೆಸ್ಟಿನೇಷನ್ ಬಂದು ಮಾಲ್ಡೀವ್ಸು. ಬಟ್ ನಾವು ಡೈರೆಕ್ಟ್ ಹೋಗ್ತಿಲ್ಲ, ಡೈರೆಕ್ಟ್ ಫ್ಲೈಟ್ ಇಲ್ಲ, ಕನೆಕ್ಟಿಂಗ್ ಫ್ಲೈಟ್ ತೊಗೊಂಡು ಟ್ರಿವಾಂಡ್ರಮ್ ಮೇಲೆ ಹೋಗ್ತಾಯಿದ್ದೀವಿ. ಸೊ ವಿ ಆರ್ ಹೆಡಿಂಗ್ ಟು ಟ್ರಿವಾಂಡ್ರಮ್ ಫಸ್ಟ್. ಅಲ್ಲಿ ಒಂದು 3 hours ಲೇ ಓವರ್ ಇದೆ. ಅದಾದಮೇಲೆ ಅಲ್ಲಿಂದ ಮಾಲ್ಡೀವ್ಸ್ಗೆ ಫ್ಲೈಟ್ ಇರೋದು. ನೋಡು ಅಲ್ಲಿ ನಿಂತಿದೆ ನೋಡು ಫ್ಲೈಟು, ಅದೇ ಡೋರು. ಇವಾಗ ನಾವು ಒಳಗಡೆ ಹೋದರೆ ಇಲ್ಲಿ ಸೀದಾ ಫ್ಲೈಟ್ ಕೊಟ್ಟೋಗ್ತೀವಿ. ಫುಲ್ ಎಕ್ಸೈಟ್ ಆಗ್ಬಿಡೋನೆ ಶಿಷ್ಯ. ಏಯ್ ಇರೋ ಫೈನಲಿ ಇನ್ಸೈಡ್ ದ ಫ್ಲೈಟ್ ಗುರು. ಏನಾಗೊಂಡ ಯಾವುದು ಇದು ಸನ್ರೈಸ್ ಟೈಮು. ಅಣ್ಣ ಫ್ಲೈಟಲ್ಲಿ ಹೋಯ್ತವನೆ. ಎಲ್ಲ ಹೋಗ್ತಾ ಇರೋ ಚಿನಿ ನೀನು? ಎಲ್ಲಿ? ಸೊ ಫಸ್ಟು ಬ್ರೇಕ್ಫಾಸ್ಟ್ ಮಾಡಬೇಕಿಲ್ಲ. ಪ್ಲ್ಯಾನ್ ಇರೋದು ಟ್ರಿವಾಂಡ್ರಮ್ ಏರ್ಪೋರ್ಟಲ್ಲಿ ಲಾಂಚ್ ಆಕ್ಸೆಸ್ ಮಾಡೋಣ ಅಥವಾ ಆಚೆ ಹೋಗ್ಬಿಟ್ಟು ಮಾಡೋಣ ಅಂತ. ನೋಡೋಣ ವಾಟ್ ವಿ ಆರ್ ಗೋನಾ ಡು. ಸೊ ಇಲ್ಲಿ ಲಾಂಚ್ ಆಕ್ಸೆಸ್ ಮಾಡ್ಬೋದಿತ್ತು, ಬಟ್ ನಾವೇ ಸ್ವಲ್ಪ ಆರಾಮಾಗಿ ಟೈಮ್ ತೊಗೊಂಡು ಆರಾಮಾಗಿ ಬಂದ್ರಿ. ಟೈಮ್ ಇದ್ದಿದ್ದಿಲ್ಲ ಲಾಂಚ್ ಆಕ್ಸೆಸ್ ಮಾಡೋಕ್ಕೆ. ಆ್ಯಂಡ್ ಇವಳೇನೋ ಸಡನ್ನಾಗಿ ಹಶ್ವಿಲ್ಲ ಅಂದ್ಬಿಟ್ಟು ಆಮೇಲೆ ಸೈಕ್ ಮಾಡ್ತಾವಳೆ, ಹಶ್ವಾಗ್ತೈತೆ ನಾನೇನೋ ತಿನ್ನಬೇಕು ಅಂತ. ಹೆಂಗಿದೆ ಅದು? ಈ ನನ್ನ ಮಗ ಆ್ಯಕ್ಚುಲಿ ಬಸ್ಸಲ್ಲೂ ಕೂತಿಲ್ಲ, ಟ್ರೈನಲ್ಲೂ ಕೂತಿಲ್ಲ ಇದುವರೆಗೂ ತಾನೇ. ಮಾತಾಡಬೇಕು, ಜೋರಾಗಿ ಕಿರ್ಚಬಾರ್ದು, ನನ್ನ ಮನೆ ಅಲ್ಲ. ಓ ಇವು ಓಕೆ, ಮೋಸ್ಟ್ಲಿ ಸ್ಕೂಲ್ ಬಸ್ಸಲ್ಲಿ ಹೋಗಿದ್ದಾನೆ ಅನ್ಸುತ್ತಲ್ಲ. ಸ್ಕೂಲ್ ಬಸ್ಸಲ್ಲಿ ಹೋಗಿದ್ದಲ್ಲ ಚಿನಿ? ಯಾವುದು ಮೆಟ್ರೋ ಟ್ರೈನಾ? ಮೆಟ್ರೋ ನಾರ್ಮಲ್ ಟ್ರೈನ್ ಅಲ್ಲ. ಹಾಂ ಕೊಡೈಕೆನಾಲಲ್ಲಿ ಸ್ಟೀಮ್ ಚಾರ್ಕೋಲ್ ಟ್ರೈನಲ್ಲಿ ಬಂದಿದ್ದ. ಬಿಟ್ಟರೆ ನಮ್ಮ ಬೆಂಗಳೂರು ಮೆಟ್ರೋ ಟ್ರೈನ್ ಹತ್ತವನೆ, ನಾರ್ಮಲ್ ಟ್ರೈನಲ್ಲಿ ಹೋಗಿಲ್ಲ. ಬಸ್ ಅದೇ ಸ್ಕೂಲ್ ಬಸ್ ಮಾತ್ರ ನೋಡ್ರೋದು ಇವನು. ಫಸ್ಟ್ ಟೈಮ್ ಅಣ್ಣ ಫ್ಲೈಟ್. ಕರೆಕ್ಟಾಗಿ ನಿಮಗೆ ವಿಂಡೋ ಇದೆಯಲ್ಲೋ ಚಿನಿ? ಸೂಪರ್ ಆಗಿದೆ ನಿಂಗೆ ವಿಂಡೋ ಸೀಟ್. ಅದು ನೀನು ಕರೆಕ್ಟಾಗಿ ಇಂಜಿನ್ ಹತ್ರನೇ ಕೊಡ್ಸಿದ್ದೀನಿ ನೋಡೋ ಬೇಕಂತ. ಅಲ್ಲಿ ಹಿಂದೆ ಇದೆ ನೋಡು ಟರ್ಬೈನ್, ಅದೇ ಇಂಜಿನು. ಸೊ ಟೇಕ್ ಆಫ್ ಆಗೋವಾಗ ಅವನು ಇದು ಎಕ್ಸ್ಪ್ರೆಷನ್ನು ಕ್ಯಾಪ್ಚರ್ ಮಾಡ್ತೀವಿ. ಮಕ್ಕಳು ರನ್ವೇನಲ್ಲೇ ಸುತ್ತೋಡಿತವ್ರೆ. ನಾವು ಇಲ್ಲಿಂದ ಶಿವಮೊಗ್ಗ ಹೋದಂಗೆ ಅಲ್ಲ, ಇವರು ಟ್ರಿವಾಂಡ್ರಮ್ವರೆಗೂ ರೋಡಲ್ಲೇ ಹೋಗಂಗೆ ಇವರು ಹೋಗ್ತಾರೆ. ಅವ್ರಿಗೆ ಅರ್ಧ ಗಂಟೆಯಿಂದ ರನ್ವೇನಲ್ಲೇ ಹೋಗ್ತಾವನೆ. ಅದೇ ಏರ್ ಟ್ರಾಫಿಕ್ಕು, ವೆದರು, ಅಪ್ರೂವಲ್ಲು ಸಾವಿರ ಇರುತ್ತೆ ಇವ್ರಿಗೆ. ಟರ್ಮಿನಲ್ 1ನಲ್ಲಿ ಯಾವಲ್ಲ ತರ್ಕೊಳ್ಳೋ ಒಂದು 2 ನಿಮಿಷ ಆಗೋಯ್ತು. ಮೋಸ್ಟ್ಲಿ ಇದು ಟರ್ಮಿನಲ್ 1 ರನ್ವೇ ಸಿಕ್ಕಾಪಟ್ಟೆ ದೊಡ್ಡದು, ಸಿಕ್ಕಾಪಟ್ಟೆ ರನ್ವೇಸ್ ಇದೆ ಅನ್ಸುತ್ತೆ ಇಲ್ಲಿ. ಅದು ರೀಚ್ ಆಗೋಕ್ಕೇ ಎಷ್ಟು ಟೈಮ್ ತಗೋತಾರೆ. 7:20 ಟೇಕ್ ಆಫ್ ಆಗಬೇಕಾಗಿತ್ತು. ಇವಾಗ ಆಲ್ರೆಡಿ 7:40, 20 ಮಿನಿಟ್ಸು ಲೇಟ್ ಹೋಗ್ತದೆ. ಆ ಥರ ಪ್ಲೇನಲ್ಲಿ
ಹೋಗ್ಬೇಕಾಗಿತ್ತು ಅದು ವಿಂಗ್ಸ್ನ ಡ್ಯಾಡಿ. ಸಕ್ಕತ್ತಾಯ್ತಲ್ಲ ಆರೆಂಜ್ ಕಲರ್. ಆರೆಂಜ್ ಅಲ್ಲ ರೆಡ್. ಅದನ್ನು ಅದು ಆರೆಂಜ್, ರೆಡ್ ಅಲ್ಲ ಅದು. ಅದು ಆರೆಂಜ್ ನೋಡಿ ಕೆಳಗಡೆ ಇದೆ ನೋಡು, ಅದು ರೆಡ್ಡು ನೆಲದ ಮೇಲೆ. ಆ ಥರ ಪ್ಲೇನ್ ನೋಡಿ ಫಸ್ಟು ಆ ಫ್ಲೈಟ್ ಟೇಕ್ ಆಫ್ ಆಗುತ್ತೆ, ಅದರಿಂದ ನಮ್ಮ ಫ್ಲೈಟು ಸ್ಟಾರ್ಟ್ ಆಯ್ತು. ಅದು ಸ್ಟಾರ್ಟ್ ನೋಡು ಅಲ್ಲಿ ಇವಾಗ ತಳ್ಳತ್ತೆ ನೋಡಿ ನಿನ್ನ ಹೀಗೆ ತಳ್ತಾ ಇದೆ ನೋಡು. ಅಲ್ಲಿ ನೋಡು, ಅಲ್ಲಿ ಸೈಡಲ್ಲಿ ನೋಡಿ ಎಷ್ಟು ಫಾಸ್ಟಾಗಿ ಹೋಗ್ತಾ ಇದೆಯಾ, ಎಷ್ಟು ಫಾಸ್ಟಾಗಿ ಹೋಗ್ತಾ ಇದೆಯಾ ನೋಡಿ. ಇದಕ್ಕಿಂತ ಫಾಸ್ಟ್ ಆಗ್ಬೋದು ಅಂತ. ಹಾಂ ಮಗನ ನೋಡಲ್ಲಿ ಹಂಗೆ ಲಿಫ್ಟ್ ಆಗ್ಬಿಡುತ್ತೆ ಮೇಲೆಗೆ, ಫುಲ್ ಮೇಲೆ ಲಿಫ್ಟ್ ಆಗುತ್ತೆ ನೋಡೋಕ್ಕೆ. ಗೋಯಿಂಗ್ ಟೂ ಫಾಸ್ಟ್ ಬ್ರೋ. ಅಲ್ಲಿ ನೋಡಲ್ಲಿ ಮೇಲೆ ಹೋಗ್ತೀವಿ ಈಗ. ನೋಡು ಆಯಿತು, ಲಿಫ್ಟ್ ಆಯಿತು. ಫೈನಲ್ಲಿ ಹೋಗ್ಬಿಡ್ರಿ. ಆ ಥರ ಗೂಸ್ ಬಾಂಬ್ಸ್ ಹೊಡೆಯೋದಲ್ಲ, ಬಟರ್ಫ್ಲೈಸ್ ಇಂದ ಸ್ಟಮಕ್ ಆಗಲ್ಲ. ಇರೋ ನಿಮಿಷ ನೋಡಲ್ಲಿ ಕ್ಲೌಡ್ಸ್ ಮೇಲೆ ಇದೆಯಾ ನೀನೀಗ. ಫುಲ್ ಕ್ಲೌಡ್ಸ್ ಅದೇ. ಓ ಮೈ ಗಾಡ್, ಏನೋ ಅದು ದಿ ವ್ಯೂ ಸಕ್ಕತ್ತಾಗಿದೆ. ಪೆಟ್ರೋಲ್ ಖಾಲಿ ಏನ ಆಗ್ಬಿಟ್ಟು ಪೆಟ್ರೋಲ್ ಖಾಲಿ ಆಗ್ಬಿಟ್ರೆ ಅಷ್ಟೇ ಹಿಂಗೆ ಹೋಗ್ತಿದೆಯಲ್ಲ, ಹಿಂಗೆ ಹೋಗಲ್ಲ, ಹಿಂಗ್ ಬೀಳ್ತದೆ. ಅದು ಬೀಳಕ್ಕೆ ಆಗಲ್ಲ, ಸ್ಲೋ ಆಗಿ ಬಡ್ಕೊಂಬಿಡೋ ಕಿರ್ಚ್ತಾನಾಗೆ. ಹಾಂ ಈಗ ಸ್ಟ್ರೈಟ್ ಆಯಿತು ಪ್ಲೇನ್. ಇವಾಗ ಸ್ಟ್ರೇಟಾಗಿ ಹೋಗುತ್ತೆ ಕ್ಲೌಡ್ಸ್ ಮೇಲೆ ಅಷ್ಟೇ. ಲಿಟ್ರಲಿ ಎಷ್ಟು ಕ್ಲೌಡ್ಸ್ ಇದೆ ಗೊತ್ತಾ ಇವತ್ತು. ನೋಡು ಫುಲ್ಲು ಕ್ಲೌಡ್ಸು. ಅದಕ್ಕೆ ಇರಬೇಕು. ಅದು ಹೆವೆನ್ ಥರ ಕಾಣಿಸ್ತಾ ಇದೆಯಲ್ಲ ಆಚೆ. ಓಕೆ, ವಿಲ್ ಸಿ ಯು ಎಟ್ ಟ್ರಿವಾಂಡ್ರಮ್. 1 hour later. ಸೊ ನಮ್ಮ ಅದ್ದಿಗೆ ಆ್ಯಕ್ಚುಲಿ ಏರ್ ಬ್ಲಾಕ್ ಆಗಿಬಿಟ್ಟಿದೆ, ಕಿವಿ ಫುಲ್ ನೋವ್ತಾ ಇದೆಯಂತೆ ಅವನಿಗೆ. ಅದಕ್ಕೆ ನೋಡಿ ಕಿವಿ ಹಿಡ್ಕೊಂಗೋತು ಅವ್ನ ಪಾಪ. ಸೊ ಈ ಫ್ಲೈಟಲ್ಲಿ ಒಂಥರ ಈ ಘಾಟ್ ಸೆಕ್ಷನಲ್ಲಿ ಹೋದರೆ ಹೆಂಗೆ ಏರ್ ಬ್ಲಾಕ್ ಆಗುತ್ತಲ್ಲ ಆ ಥರ ಆಗುತ್ತೆ. ಏನಾಗಲ್ಲ ಬಿಡೋ, ಇನ್ನು 2 ಮಿನಿಟ್ಸು ಲ್ಯಾಂಡಿಂಗಲ್ಲಿ ಇದ್ದೀವಿ. ಇನ್ನೇನು ಅನ್ನೊಂದು ಮಾಡ್ಬಿಟ್ರು ಲ್ಯಾಂಡಿಂಗ್ ಅಂತ. ಸೊ ಏನಾದರೂ ನುಂಗ್ತಾ ಇರ್ಬೇಕು ಇಲ್ಲಿ. ಅದು ನಿನ್ನ ಫಸ್ಟ್ ಟೈಮ್ ಅಲ್ಲ, ಅದಕ್ಕೆ ಸ್ವಲ್ಪ ಎ ಸಿ ಬೇರೆ ಜಾಸ್ತಿ ಐತೆ, ಆಗುತ್ತೆ ಅವೆಲ್ಲ. ಓ ಅಲ್ಲಿ ನೋಡು ಸುಯ್, ಇವಾಗ ಸಮುದ್ರ ಕಾಣಿಸ್ತಾ ಇದೆ ನೋಡ್ತೀನಿ. ಆ ಕಡೆ ಇರೋದೆಲ್ಲ ಓಷನ್ನು, ಅರೇಬಿಯನ್ ಸಿ. ಅಲ್ಲೇ ಲ್ಯಾಂಡ್ ಆಗೋದಾ? ಹಿಂಗೇನು ಹುಷಾರಾಗಿದೆ. ಏನಪ್ಪ ಎಷ್ಟು ಫ್ಲೈಟಲ್ಲಿ ಓಡಾಡಿ ಒಂಥರ ಬೋರ್ ಆಗ್ಬಿಡೈತೆ ನಮ್ಗೆ. ನಥಿಂಗ್ ನ್ಯೂ, ನಥಿಂಗ್ ಸ್ಪೆಷಲ್. ಸೊ ಇಮ್ಯಾಜಿನ್ ನಾನು ಫ್ಲೈಟ್ ಹತ್ತಿದ್ದು, ನಾವು ಇನ್ನೂ ಇಂಡಿಯಾನೇ ಕಣ, ಇಂಡಿಯಾನೇ ಇದು. ನಾವು ಇನ್ನೂ ಕಂಟ್ರಿ ಬಿಟ್ಟು ಹೋಗಿಲ್ಲ, ಇದು ಸ್ಟಿಲ್ ಕೇರಳ. ಇದು ನಾವು ಕರ್ನಾಟಕದಿಂದ ಕೇರಳಕ್ಕೆ ಬಂದಿದ್ದೀವಿ ಈಗ. ಒಂದು ಫ್ಲೈಟ್ ಇದೆಯೋ, ತಿರ್ಗಾ ನೆಕ್ಸ್ಟ್ ಫ್ಲೈಟ್ ಹತ್ತಿದ್ರೆ ಇಂಡಿಯಾದಿಂದ ಆಚೆ ಹೋಗ್ತೀವಿ. ಸೊ ನಾನು ಫ್ಲೈಟ್ ಹತ್ತಿದ್ದು ಆಲ್ಮೋಸ್ಟ್ 30 ಇಯರ್ಸ್ಗೆ, ಇವನು 7 ಇಯರ್ಸ್ಗೆ ಫ್ಲೈಟ್ ಹತ್ತಾನೆ. ನಾನು ಇವನು ಫ್ಲೈಟ್ ಹತ್ತಿದ್ದು ಇವನ ಕಾಸಲ್ಲಿ. ಹಾಂ, ನಾನು ಫ್ಲೈಟ್ ಹತ್ತಿದ್ದು ನನ್ನ ಕಾಸಲ್ಲೇ. ನನ್ನ ಮಗ ಅವ್ರ ಅಪ್ಪನ ಕಾಸಲ್ಲಿ ಫ್ಲೈಟ್ ಹತ್ತು. ನಾನು ಫ್ಲೈಟ್ ಹತ್ತಿದ್ದು ಇವನ ಕಾಸಲ್ಲೇ. ಹೀಗೆ ಐ ಆಮ್ ಪ್ರೌಡ್ ಇನ್ ಅ ವೇ. ಬಟ್ ದೆನ್ ಅದೇ ನೋಡಿ, ನಾವು ಎಲ್ಲದನ್ನೂ ಎಂಜಾಯ್ ಮಾಡ್ತೀವಿ. ಸೊ ಇವ್ರಿಗೆಲ್ಲ ಏನು ಅನ್ಸಲ್ಲ, ಇಟ್ಸ್ ನಾರ್ಮಲ್ ಫಾರ್ ದೆಮ್, ಇಟ್ಸ್ ಎ ನಾರ್ಮಲ್ ಡೇ ಫಾರ್ ದೆಮ್.
ನಮಗೆ ಫ್ಲೈಟ್ಸಲ್ಲಿ ಹೋಗ್ತಾ ಇದ್ದೀವಿ ಅಂತ ಫಸ್ಟ್ ಟೈಮ್ ಥೈಲ್ಯಾಂಡ್ಗೆ ಹೋದಾಗ ಎಷ್ಟು ಚೆನ್ನಾಗಿ ಫೀಲ್ ಆಯಿತು ಹೋಗ್ತಾ ಇದ್ದೀವಿ. ಇಟ್ಸ್ ಅ ಡಿಫ್ರೆಂಟ್ ಫೀಲಿಂಗ್. ಬಟ್ ಅವನಿಗೂ ಫೀಲಿಂಗ್ ಇರುತ್ತೆ. ಅವನಿಗೆ ಓಕೆ ಫ್ಲೈಟ್ ಎಕ್ಸೈಟ್ಮೆಂಟ್ ಇತ್ತು, ಬಟ್ ನಮ್ಮಷ್ಟು ಎಕ್ಸ್ಪೀರಿಯನ್ಸ್ನ ಎಂಜಾಯ್ ಮಾಡಲ್ಲ. ಆ ಏಜಿಗೆ ಬರೋಷ್ಟರಲ್ಲಿ ತುಂಬ ಕಾಮನ್ ಆಗೋಗ್ಬಿಟ್ಟು. ಅವ್ನಿಗೆ ಎಷ್ಟು ಸರಿ ಫ್ಲೈಟ್ ಹತ್ತಿರ್ತಾನೋ ನಮ್ಮಷ್ಟು ದೊಡ್ಡವನಾಗೋಷ್ಟೊತ್ತು. ಸೊ ವಾಟ್ ಯುವರ್ ಗ್ರ್ಯಾಂಡ್ ಫಾದರ್ ಡಸ್ ಇನ್ ಹಿಸ್ ಏಜ್ ಹಿಸ್ ಫಾದರ್ ಡಸ್. ಅವ್ರ ಅಪ್ಪ ಏನು ಮಾಡ್ತಾರೆ, ಮಗ ಜನರೇಷನಲ್ ಗ್ಯಾಪ್. ಲ್ಯಾಂಡ್ ಬಂದ್ಬಿಡುತ್ತಾ? ಮನೆಯೆಲ್ಲ ಕಾಣಿಸ್ತಾ ಇತ್ತು ಆಲ್ರೆಡಿ. ಇವಾಗ ಟಚ್ ಆಗುತ್ತೆ ಗ್ರೌಂಡು. ಇನ್ನೂ ಟಚ್ ಆಗಿಲ್ಲ. ನೋಡಿ ಬ್ರೇಕ್ ಹಿಡಿತಾ ಇದೆ ಈಗ. ಸಡನ್ ಸ್ಟಾಪ್. ದಟ್ ವಾಸ್ ನಾಟ್ ಅ ಸ್ಮೂತ್ ಲ್ಯಾಂಡಿಂಗ್, ಬಟ್ ಒಬ್ಬರು ಎಷ್ಟು ಸ್ಮೂತಾಗಿ ಲ್ಯಾಂಡ್ ಮಾಡಿಸ್ತಾರೆ ಅದು. ತಮಾರ್ ಅಂತ ಅಷ್ಟೇ. ನೋಡಿ ತಿರುಗಿಸ್ಬಿಟ್ಟ. ಕಿವಿ ಸರಿ ಹೋಗುತ್ತೆ ಇವಾಗ ನಿಂದು. ಇನ್ನೂ ನೋಡ್ತಾ ಇದೆಯಾ? ಆಚೆ ಹೋಯ್ತು ಅಷ್ಟೇ ಸರಿ ಹೋದ್ಬಿಡು. ಸೊ ಟ್ರಿವಾಂಡ್ರಮ್ ಏರ್ಪೋರ್ಟಿಗೆ ಬಂದಿದ್ದೀವಿ. ಟರ್ಮಿನಲ್ 1 ಅನ್ಸುತ್ತೆ ಇದು. ಸೊ ಇಲ್ಲಿಂದ ನಾವು ಟರ್ಮಿನಲ್ 2ಗೆ ಹೋಗಬೇಕು ನಮ್ಮ ನೆಕ್ಸ್ಟ್ ಫ್ಲೈಟ್ಗೆ ಟುವಾರ್ಡ್ಸ್ ಮಾಲ್ಡೀವ್ಸ್. ಸೊ ನಾನು ಕೇಳಿದೆ, ಲಗೇಜ್ ಎಲ್ಲ ಡೈರೆಕ್ಟಾಗೇ ಇದಕ್ಕೆ ಬಂದ್ಬಿಡ್ತದೆ ಫೈನಲ್ ಡೆಸ್ಟಿನೇಷನ್ಗೆ. ಸೊ ನಾವೇನು ತಿರ್ಗಾ ಇಲ್ಲಿ ಲಗೇಜ್ ತೊಗೊಂಡು ತಿರ್ಗಾ ಆ ಫ್ಲೈಟ್ಗೆ ಹಾಕಬೇಕು ಅನ್ನೋದೇನಿಲ್ಲ. ಯು ಕ್ಯಾನ್ ಜಸ್ಟ್ ಗೋ ಫ್ರೀ. ಓಹೋ ಫೋಟೋ ಶೂಟೆಲ್ಲ ಮಾಡ್ತವ್ರೆ. ಐ ಲವ್ TRV ಏರ್ಪೋರ್ಟ್, ಟ್ರಿವಾಂಡ್ರಮ್. ತಿರುವನಂತಪುರಂ ಆ್ಯಕ್ಚುಲಿ ಅದು, ಟ್ರಿವಾಂಡ್ರಮ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಬಾಸ್. ನಿಮ್ಮ ಹೆಸರು ಬ್ರೋ? ಶ್ರೀಕಾಂತ್. ಸೊ ನಮ್ಮ ಡಾರ್ಲಿಂಗ್ ಡಿವಿ ಏನೊಬ್ಬರು ಸಿಕ್ಕಿದ್ರು. ಸೊ ಈಸ್ ಆಲ್ಸೋ ಫ್ರಮ್ ಬ್ಯಾಂಗ್ಳೂರ್ ಅಂತೆ. ಏನು ಕೆಲಸ ಇಲ್ಲಿ ಬ್ರೋ? ಕೇಳಲ್ಲ. ಹೌ ಮೆನಿ ಡೇಸ್ ಯು? ಹೌದಾ? ನೈಸ್ ನೈಸ್ ನೈಸ್. ಓಕೆ, ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಓಕೆ, ಸಿಗೋಣ. ಸೊ ಆನ್ ದ ವೇ ಟು T2 ಈಗ. ಬೀಚ್ ಕಾಣಿಸ್ತದೆ. ಬೀಚು ನೋಡೋದು. ಬೀಚು ಲೆಫ್ಟಲ್ಲಿ. ಹಾಂ, ಇನ್ನು ಬೇಗ ಟೈಮ್ ಇಲ್ಲ. ಎಲ್ಲೋಗ್ಬೋದು ಬೀಚ್ಗಾ? ವಾಹ್, ಅಂತೂ ಇಂದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನನಗೆ ಆ್ಯಕ್ಚುಲಿ ಲಾಂಚ್ ಆ್ಯಕ್ಸೆಸ್ ಇತ್ತು. ಸೊ ನಾನು ಈ ನಡುವೆ ಜಾಸ್ತಿ ಕ್ರೆಡಿಟ್ ಕಾರ್ಡ್ಗಳು ಯೂಸ್ ಮಾಡ್ತಾಯಿಲ್ಲ. ಸೊ ನನ್ನ ಎಲ್ಲ ಕ್ರೆಡಿಟ್ ಕಾರ್ಡ್ ಆ್ಯಕ್ಸೆಸ್ಗಳು ಇದಾಗ್ಬಿಡೈತೆ. ಪ್ಲಸ್ ಎಲ್ಲ ಲಾಂಚಲ್ಲಿ ಎಲ್ಲ ಕ್ರೆಡಿಟ್ ಕಾರ್ಡ್ಸ್ದು ಬರೋಲ್ಲ ಯೂಶಲಿ. ನಮ್ಮ ಬೆಂಗಳೂರು ಏರ್ಪೋರ್ಟಲ್ಲಿ ನಾನು ಒಂದೊಂದು ಸರಿ 3 ಜನನ ಕರ್ಕೊಂಡು ಹೋಗಿದ್ದೀನಿ, 3 ಕಾರ್ಡ್ ಆ್ಯಕ್ಸೆಸ್ ತೊಗೊಂಡು. ಸೊ ಇವತ್ತು ನಂದು ಇಲ್ಲಿ ತಿರುವನಂತಪುರಂ ಏರ್ಪೋರ್ಟಲ್ಲಿ ನಾನು ಡೆಬಿಟ್ ಕಾರ್ಡಲ್ಲಿ ಆ್ಯಕ್ಸೆಸ್ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಡೆಬಿಟ್ ಕಾರ್ಡಲ್ಲಿ ಒಂದು ಆ್ಯಕ್ಸೆಸ್ ಇತ್ತು, ನಾನು ಯೂಸ್ ಮಾಡಿಕೊಂಡೆ. ಸೊ ಇವರಿಬ್ಬರು ಇಲ್ಲಿ ಬರಿಷ್ಠಾನಲ್ಲಿ ಏನೋ ತೊಗೊಂಡು ತಿಂದರು. ಚೆನ್ನಾಗಿತ್ತಾ? ವ್ರಾಪು ಆಮೇಲೆ ಸ್ಯಾಂಡ್ವಿಚ್ ಏನೋ ತೊಗೊಂಡಿದ್ರು. ಅವ್ನು ಸ್ಯಾಂಡ್ವಿಚ್ ತಿಂದಿಲ್ಲ, ನಾನು ತಿಂದೆ. ಹೌದಾ? ಬಟ್ ಹೆಂಗಿತ್ತು? ಎರಡೂ ಚೆನ್ನಾಗಿತ್ತಾ? ಸಾರ್ಟೆಡ್ ಗುರು. ಯಾಕೆಂದರೆ ಲಾಂಜಲ್ಲಿ ಒಬ್ಬರಿಗೇನೆ ಎಷ್ಟಿತ್ತು ತೇಜ? 1200 ಏನೋ ಒಬ್ಬರಿಗಿದೆ ಪರ್ ಹೆಡ್ ಚಾರ್ಜು. ಸೊ ನನಗೆ ಆ್ಯಕ್ಸೆಸ್ ಇರೋದ್ರಿಂದ ಬರೀ ₹1 ಕಟ್ ಆಗುತ್ತೆ ಅಷ್ಟೇ. ಸೊ ಇವಾಗ ಅವನ್ನ ಒಬ್ಬರನ್ನೇ ಕಳ್ಸೋಕ್ಕಾಗಲ್ಲ, ಇವಳನ್ನೂ ಒಬ್ಬರನ್ನೇ ಕಳ್ಸೋಕ್ಕಾಗಲ್ಲ. ಅಮ್ಮ ಮಗ ಇಬ್ಬರು ಒಟ್ಟಿಗೆ ಏನೇ ಮಾಡಿದ್ರು ಒಟ್ಟಿಗೆ ಮಾಡೋದು. ಅಲ್ಲಲ್ಲ ಅಲ್ಲ, ಅವೆಲ್ಲ ಸಿಕ್ಕಲ್ಲ ಬಿಡು. ಮೈನ್ ಅದ್ರಲ್ಲಿ ಚೆನ್ನಾಗಿತ್ತು. ಅಲ್ಲಿ ಪರೋಟ, ಆಮೇಲೆ ಇದು ಚೋಲೆ, ಆಮೇಲೆ ಪುಟ್ಟು, ರೈಸ್ ಪುಟ್ಟು, ರೆಡ್ ರೈಸ್ ಪುಟ್ಟು ಅಂತೇನೋ ಇತ್ತು, ಅದು ಸಾಂಬಾರು, ಮಸಾಲ ಆಮ್ಲೆಟ್ ಒಂದು ಹಾಕ್ಸ್ಕೊಂಡಿದ್ದೆ. ಸೊ ಲಾಂಚ್ ಆ್ಯಕ್ಸೆಸ್ ಆ್ಯಕ್ಚುಲಿ ಒಳ್ಳೆಯದು ಗುರು. ಫ್ಯಾಮಿಲಿನಲ್ಲಿ ಇಫ್ ಗಂಡ ಹೆಂಡತಿ ಇಬ್ಬರು ವರ್ಕ್ ಮಾಡ್ತಾಯಿದ್ರೆ ಇಟ್ಸ್ ಬೆಟರ್ ಟು ಹ್ಯಾವ್ 2 ಡಿಫ್ರೆಂಟ್ ಕ್ರೆಡಿಟ್ ಕಾರ್ಡ್ಸ್, 2 ಡಿಫ್ರೆಂಟ್ ಡೆಬಿಟ್ ಕಾರ್ಡ್ಸ್. ಇವಳ ಹತ್ರ ಏನೂ ಇಲ್ಲ ಆ್ಯಕ್ಚುಲಿ. ಡೆಬಿಟ್ ಕಾರ್ಡ್ ಇದೆ, ಅಕೌಂಟ್ ಇದೆ, ಬಟ್ ಕ್ರೆಡಿಟ್ ಕಾರ್ಡ್ ಎಲ್ಲ ಯೂಸ್ ಮಾಡಲ್ಲ ಇವಳು. ಅದು ಡೆಬಿಟ್ ಕಾರ್ಡು ಯೂಸ್ ಮಾಡಲ್ಲ ಅಂದ್ಕೊಳ್ಳಿ. ಬೇಸಿಕಲಿ ಇವಳು ಬ್ಯಾಂಕ್ ಅಕೌಂಟೇ ಯೂಸ್ ಮಾಡಲ್ಲ ಇವಳು. ಸುಮ್ಮನೆ ಯಾವುದೋ ಇದಕ್ಕೆ ಮಾಡಿಸಿದ್ದು ಬಿಟ್ಟರೆ. ಏನು ಗೊತ್ತಾ ಮಾಡಿಸಿದ್ದು ನಾನು ಕೋವಿಡ್ ಟೈಮಲ್ಲಿ HDFCನಲ್ಲಿ ಒಂದು ಆಫರ್ ಇತ್ತು, ನೀನು ಬ್ಯಾಂಕ್ಗೆ ಹೋಗಂಗಿಲ್ಲ, ಮಿನಿಟ್ಸಲ್ಲಿ ಅಕೌಂಟ್ ಆಗೋಗುತ್ತೆ ಅಪ್ಲೋಡ್ ಮಾಡಿದ್ರೆ ಅಂತ. ಹೌದಾ ಅಂದ್ಬಿಟ್ಟು ಅಪ್ಲೋಡ್ ಮಾಡಿದ್ದು. ಬಟ್ ಇದು ಚಾನಲ್ ಎಲ್ಲ ಸ್ಟಾರ್ಟ್ ಮಾಡಿದ್ವಲ್ಲ, ಸೊ ಅದಾದಮೇಲೆ ಅವಳಿಗೆ ಒಂದು ಅಕೌಂಟ್ ಇರಲಿ ಅಂದ್ಬಿಟ್ಟು ಅಕೌಂಟ್ ಮಾಡಿದ್ವಿ. ಅಂದರೆ ಅಕೌಂಟ್ ಕೂಡ ಇದ್ದಿದ್ದಿಲ್ಲ ಹಾಕೊಂಡು. ಕರ್ನಾಟಕ ಬ್ಯಾಂಕಲ್ಲಿ ಇತ್ತಲ್ಲ, ನಮ್ಮ ಡ್ಯಾಡಿ ಫಸ್ಟ್ ಟೈಮ್ ಮಾಡಿಸಿದ್ರು. 18 ಇಯರ್ಸ್ ಎಲ್ಲ ಕರ್ನಾಟಕ ಬ್ಯಾಂಕ್ದು.
ಬಟ್ ನಾನು ಅದ್ರಲ್ಲಿ ಏನು ಟ್ರಾನ್ಸಾಕ್ಷನ್ ಅಪ್ಪ ದುಡ್ಡು ಹಾಕ್ತಿತ್ತು ಹಂಗೆ ಇರ್ತಾಯಿದ್ರು, ನಾನು ಖರ್ಚೇ ಮಾಡ್ತಾ ಇರಲಿಲ್ಲ. ಅದು ಇವಳ ಹೆಸರಲ್ಲಿ ಇವ್ರು ಡ್ಯಾಡಿ ದುಡ್ಡು ಹಾಕೊಂಡು ಏನಿಲ್ಲ, ಆಗ್ತಿದ್ರು ನಾನು ಖರ್ಚು ಮಾಡ್ತಾ ಇರಲಿಲ್ಲ. ಎಷ್ಟು ಅಮೌಂಟ್ ಇರ್ತಾಯಿತ್ತು ನನ್ನ HDFCದು ಮಿನಿಮಮ್ 10,000 ಬ್ಯಾಲೆನ್ಸ್ ಇಡಬೇಕು ನೀನು. ಮಿನಿಮಮ್ ಬ್ಯಾಲೆನ್ಸ್ ಹಾಕೊಂಡೋದು. Minimum balance ನಮ್ದೆಲ್ಲ ಹಂಗಿಲ್ಲ, ಝೀರೋ ಮೈನಸ್ ಇಟ್ಟು ನಡೀತೈತೆ. ನಂದು ಯಾವತ್ತೂ ಮೈನಸ್ ಆಗಲ್ಲ, ಇವನು ಮೈನಸ್ ಮಾಡ್ಬೋದೇನೋ. ನಂದು ನೆಗೆಟಿವ್ ಬ್ಯಾಲೆನ್ಸಲ್ಲಿ ಇರುತ್ತೆ ಯಾವಾಗಲೂ ಇಷ್ಟು ಮಿನಿಮಮ್ ಇರ್ಬೇಕಂತ ತಲೆನಲ್ಲೇ ಇರುತ್ತೆ. ನನ್ನ ಮೈಂಡ್ಗೆ ಒಂದು ಮಿನಿಮಮ್ ಇದೆ. ಅದಕ್ಕೆ ನಾನು ಹೇಳೋದು, ಯಾವಾಗಲೂ IT ಅವ್ರು ಏನಾದರೂ ಬಂದು ನೋಡ್ಬಿಟ್ರೆ ಅವರೇ ನಂಗೆ ದುಡ್ಡು ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಅಣ್ಣ ನೀನು ಚೆನ್ನಾಗಿರೋಣ, ನೀನು ತುಂಬ ಕಷ್ಟದಲ್ಲಿದೆಯಾ ಅಂತ ಜನ ಅನ್ಕೊತಾರೆ ನನಗೆ IT ರೇಟ್ ಆಗ್ತೈತೆ ಅಂತ. ಸೊ ಅದೇ ಲಾಂಚ್ ಆಕ್ಸೆಸ್ ಇದ್ದಷ್ಟು ಒಳ್ಳೆಯದು. ಯು ಕ್ಯಾನ್ ಸೇವ್ ಅ ಲಾಟ್ ಬಿಕಾಸ್ ಏರ್ಪೋರ್ಟಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇರುತ್ತೆ ಎಲ್ಲನೂ. ಒಂದು ಇಡ್ಲಿಗೆ 400 ರೂಪಾಯಿ ಗುರು. ಬೆಂಗಳೂರಲ್ಲಿ 400 ರೂಪಾಯಿ ಚಿಲ್ಲರೆ ಒಂದು ಇಡ್ಲಿಗೆ. ಬಿಸಿಬೇಳೆ ಬಾತ್ 600 ರೂಪಾಯಿ. ಅಪ್ಪ. ಆಮೇಲೆ ನೀರು ಬಾಟ್ಲಿಗಳು ನಾರ್ಮಲ್ ಅಂದರೆ ನಾರ್ಮಲ್ ಬೋರ್ವೆಲ್ ವಾಟರ್ ಥರ ಇರುತ್ತೆ, ಅದಕ್ಕೆ 70 ರೂಪಾಯಿ. ಇನ್ನು ಮಿನರಲ್ ವಾಟರ್ ತೊಗೋತೀರಾ ಅಂದರೆ 200 ರೂಪಾಯಿ 1 ಲೀಟ್ರಿಗೆ. ಸೊ ಏರ್ಪೋರ್ಟಲ್ಲಿ ಎವ್ರಿಥಿಂಗ್ ಈಸ್ ಎಕ್ಸ್ಪೆನ್ಸಿವ್. ಸೊ ಲಾಂಚ್ ಆಕ್ಸೆಸ್ ಇರೋದು ತುಂಬಾ ಬೆನಿಫಿಷಿಯಲ್ ಬಿಕಾಸ್ ಯು ಗೆಟ್ ಎವ್ರಿಥಿಂಗ್ ದರ್. ಜ್ಯೂಸಿಂದ ಹಿಡ್ದು ನೀರು ಎಲ್ಲ ಫ್ರೀ. ಬರೀ ₹1 ₹2 ಅಷ್ಟೇ ಕಟ್ಟಾಗೋದು. ಮತ್ತು ನನಗೆ ನಿಮಗೆ ಆ ಥರ ಟ್ರಾನ್ಸಾಕ್ಷನ್ ಇರಬೇಕು, ನಿಮಗೆ ಕ್ರೆಡಿಟ್ ಕಾರ್ಡ್ಸ್ ಇರಬೇಕು, ಯೂಸ್ ಮಾಡಬೇಕು ಅದನ್ನು, ಅಥವಾ ನಿಮ್ಮ ಡೆಬಿಟ್ ಕಾರ್ಡ್ ಇರಬೇಕು. ನಂದು ವೆಲ್ತ್ ಅಕೌಂಟು. ಸೊ ನನ್ನ ಡೆಬಿಟ್ ಕಾರ್ಡಲ್ಲಿ ಯಾವಾಗಲೂ ಆಕ್ಸೆಸ್ ಇದ್ದೇ ಇರುತ್ತೆ. ಕ್ವಾರ್ಟರ್ಲಿ 2 ಟೈಮ್ ಬರ್ಬೋದು ನಾನು. ಖರ್ಚು ಮಾಡಿದ್ರೆ ವೆಲ್ತ್ ಅಕೌಂಟ್ ಹಾಗೆ. ಸೊ ನನ್ನ ಮಗ ಇಲ್ಲಿ ಆಟ ಆಡ್ದವನು ಆ್ಯಕ್ಚುಲಿ. ಯಾರೋ ಹಾಂ ಆಡೋಗೋ ಅಲ್ಲಿ ಅಂದೆ, ಏನು ಕೇಳ್ದ ಗೊತ್ತಾ ಅವನು, ಮಮ್ಮಿ ಅದು ಫ್ರೀನಾ ಆಡೋಕ್ಕೆ ಅಂತ ಕೇಳ್ತಾವನು. ಅವನಿಗೆ ತಲೆಗೆ ಬಂದ್ಬಿಡೈತಿ ಇಲ್ಲಿ ಎಲ್ಲದಕ್ಕೂ ದುಡ್ಡು ಕೊಡಬೇಕು ಅಂತ. ಹೋಗೋ ಫ್ರೀನೇ ಅಂತ ಹೇಳಿ ಅವಾಗ ಹೋದವನು. ಪಾಪ ಫ್ರೀನಾ. ಆಮೇಲೆ ಚಿಕ್ಕ ಮಕ್ಳು ಆಡ್ತಾರೆ, ಚಿಕ್ಕ ಮಕ್ಳು. ನಾನು ಇವಾಗ ಚಿಕ್ಕ ಮಗು ಅಲ್ಲ, ಬಾಯ್ ಅಂದ ಹೋಗಿ ಆಡೋಕೆ ಟೈಮ್ ಪಾಸ್ ಆಗುತ್ತೆ. ಇನ್ನೂ 1 ಅವರ್ ಇದೆ. ತ್ರಿವೇಂದ್ರಮ್ ಏರ್ಪೋರ್ಟ್ ಎಷ್ಟು ಖಾಲಿ ಇದೆ ಗೊತ್ತಾ? ಜನನೆಲ್ಲ ಫುಲ್ ಖಾಲಿ ಥಿಯೇಟ್ರಿಗೆ ಬಂದಂಗೆ ಐತೆ ಮಗಂದು. ಜನನೇ ಇಲ್ಲ ಇಲ್ಲಿ. ನಮ್ಮ ಬೆಂಗಳೂರು ಏರ್ಪೋರ್ಟ್ ಏನು ಬ್ಯುಸಿನಪ್ಪ ಸ್ವಾಮಿ. ಏನು ಶಾಪ್ ಮೆಗ್ಡಿ ಇಲ್ಲ, KFC ಇಲ್ಲ, ಅದಿದ್ದರೆ ಅದೇ ತೊಗೊಂಡ್ಬಿಡ್ಬೋದಾಗಿತ್ತು. ಮೇಜರ್ ಜಾಸ್ತಿ ಏನೂ ಇಲ್ಲ ಅಲ್ಲಿ ಬೆಂಗಳೂರಲ್ಲಿ. O8 ಲಾಂಚ್ ಇದೆ, ಬೇರೆ 2-3 ಲಾಂಚ್ ಇದೆ ಅಲ್ಲಿ. ಇಲ್ಲೂ ಆ್ಯಕ್ಚುಲಿ ಅದಾನಿದೊಂದು ಲಾಂಚ್ ಇದೆ, ಇನ್ನೊಂದು ದಿ ಲಾಂಚ್ ಅಂತ ಇದೆ. ತ್ರಿವೇಂದ್ರಮ್ದು ಫೇಮಸ್ ದಿ ಲಾಂಚ್. ಅದು ಲಿಮಿಟೆಡ್ ಆಪ್ಷನ್ಸ್ಗಳು. ಬೆಂಗಳೂರು ಥರ ಎಲ್ಲ ನಿಮಗೆ ಇಂಟರ್ನ್ಯಾಷನಲ್ ಲೆವೆಲ್ ಇಲ್ಲ. ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟೇ ಆದರೂ ಆ ರೇಂಜ್ಗೆಲ್ಲ ಇಲ್ಲ. ಸೊ ಕನೆಕ್ಟಿಂಗ್ ಫ್ಲೈಟ್, ಹೌದು ನಿಮ್ಗೆ ಹೇಳಿಲ್ಲ ನಾನು ಏನು ಕನೆಕ್ಟಿಂಗ್ ಫ್ಲೈಟ್ ಹಾಕೊಂಡೆ ಅಂತ. ಆ್ಯಕ್ಚುಲಿ ನಮಗೆ ಡೈರೆಕ್ಟ್ ಫ್ಲೈಟೇ ಇತ್ತು ಮಾಲ್ಡೀವ್ಸ್ಗೆ. ಫಸ್ಟು ನಮ್ದು ಅದೇ ಪ್ಲ್ಯಾನೇ ಇದ್ದಿದ್ದು. ಬಟ್ ಇನ್ನೂ ಆ ಪ್ಲ್ಯಾನ್ ಮಾಡೋವಾಗ ಅದ್ದಿನ ಕರ್ಕೊಂಡು ಹೋಗಬೇಕು ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಅದ್ದಿನ ಲಾಸ್ಟ್ ಮೂಮೆಂಟ್. ಆ್ಯಕ್ಚುಲಿ ನಾವು ಮಾಲ್ಡೀವ್ಸ್ ಪ್ಲ್ಯಾನೇ ಇದ್ದಿದ್ದಿಲ್ಲ ಈ ಒಕೇಶನ್ಗೆ. ಏನು ಒಕೇಶನ್ ಅಂತ ಹೇಳ್ತೀನಿ. ನಾವು ಆ್ಯಕ್ಚುಲಿ ಹೋಗ್ತಾ ಇರೋದು ಒಂದು ಪರ್ಟಿಕ್ಯುಲರ್ ಪರ್ಪಸ್ಗೆ. ಒಂದು ಒಕೇಶನ್ ಒಂದು ಇವೆಂಟ್ ಇದೆ. ಇವೆಂಟ್ ಅಂದರೆ ಒಂದು ಒಕೇಶನ್. ಇಲ್ಲಿಗೆ ಬರೋ ಪ್ಲ್ಯಾನ್ ಇದ್ದಿದ್ದಿಲ್ಲ. ನಾವು ಆ್ಯಕ್ಚುಲಿ ಸಿಂಗಾಪುರ್ ಮಲೇಷ್ಯಾ ನೋಡ್ತಾ ಇದ್ದಿದ್ದು. ಸರಿ, ಅಲ್ಲಿ ಅಷ್ಟೊಂದು ದಿವಸ ಅಷ್ಟೊಂದು ಟೈಮ್ ಇಲ್ಲ ನಮಗೆ. ಸ್ವಲ್ಪ ಕ್ಲಸ್ಟರ್ ಆಗಿದೆ ವರ್ಕೆಲ್ಲ. ಸೊ ಅಷ್ಟು ಟೈಮ್ ಇಲ್ಲ, ಪ್ಲಸ್ ಅಷ್ಟು ಬೇಗ ಮುಗಿಸ್ಕೊಂಬರೋಕ್ಕಾಗಲ್ಲ ಸಿಂಗಾಪುರ್ ಮಲೇಷ್ಯಾ. ಎಲ್ಲ ನಾವು ಒಂದು ಕ್ವಿಕ್ ಗೆಟ್ ಅವೇ ಮಾಡೋಣ ಅಂತೇಳ್ಬಿಟ್ಟು ಎಲ್ಲೋ ಹೋಗ್ಬೇಕು ಅಂತ ನೋಡಿದಾಗ ಮಾಲ್ಡೀವ್ಸ್ ತಲೆಗೆ ನನಗೆ ಬಂತು. ಸರಿ ಮಾಲ್ಡೀವ್ಸ್ ಹೆಂಗಿರೋ ನಾವು ನೋಡಿಲ್ವಲ್ಲ, ಮಾಲ್ಡೀವ್ಸ್ಗೆ ಹೋಗ್ಬಿಡೋಣ ಅಂತೇಳ್ಬಿಟ್ಟು ಅಲ್ಲಿ ಫಸ್ಟು ನಾವಿಬ್ಬರೇ ಪ್ಲ್ಯಾನ್ ಇದ್ದಿದ್ದು. ಅದ್ದಿ ಇನ್ನೂ ಪ್ಲ್ಯಾನಲ್ಲಿ ಇರಲಿಲ್ಲ. ಆಮೇಲೆ ಅಂದ್ಕೊಂಡ್ವಿ ಇಬ್ಬರೇ ಹೋಗೋದಕ್ಕೆ ಮಾಲ್ಡೀವ್ಸು ತುಂಬ ಬೋರ್ ಹೊಡೆಯುತ್ತೆ, ಅದ್ದಿನೂ ಕರ್ಕೊಂಡು ಹೋಗ್ಬಿಡೋಣ. ಹೆಂಗಿರೋ ಪಾಪ ಅವನ್ನ ಇವತ್ತು ತನಕ ನಾವು ಫ್ಲೈಟಲ್ಲಿ ಕರ್ಕೊಂಡು ಹೋಗಿಲ್ಲ. ಇಟ್ ವಿಲ್ ಬಿ ಅ ಗುಡ್ ಗೆಟ್ ಅವೇ ಫಾರ್ ಹಿಮ್ ಟು. ಹೆಂಗಿರೋ ಸಮ್ಮರ್ ಹಾಲಿಡೇಸ್ ಕೂಡ ಇದೆ ಅವನಿಗೀಗ. ಹಂಗೆ ಯೋಚನೆ ಮಾಡಿದ್ದೆ. ಸರಿ ಇವಾಗ ಒಂದು ಪಾಸ್ಪೋರ್ಟ್ ಇಲ್ವಲ್ಲ, ಟಕ್ ಅಂತ ಅದಕ್ಕೆ ತತ್ಕಾಲಲ್ಲಿ ಪಾಸ್ಪೋರ್ಟ್ ಮಾಡಿಸಿ. ಅದೆಲ್ಲ DNT ಬ್ಲಾಗ್ಸಲ್ಲಿ ನೋಡಿರ್ತೀರ ನೀವು. ರಂಜನ್ ಆ್ಯಕ್ಚುಲಿ ಮಾಡಿಸಿದ ತತ್ಕಾಲಲ್ಲಿ ಪಾಸ್ಪೋರ್ಟು. ಅಂದರೆ ಅವ್ನು ಇವಾಗ ಸಮ್ಮರ್ ಹಾಲಿಡೇಸ್ ಅಲ್ಲ, ಅದಕ್ಕೆ ಮಾಡಿಸೋಣ ಅಂತ ಮಾಡಿಸಿದ್ದ. ಅವನ್ನ ಕೇಳಿಕೊಂಡು ಸರಿ ತತ್ಕಾಲಲ್ಲಿ ಅಂದರೆ ಒಂದೇ ದಿವಸಕ್ಕೆ ಪಾಸ್ಪೋರ್ಟ್ ಬಂದ್ಬಿಡ್ತು. ಪೊಲೀಸ್ ವೆರಿಫಿಕೇಷನ್ನು ಒಂದೇ ದಿವಸದಲ್ಲಿ ಪಾಸ್ಪೋರ್ಟೇ ಪ್ರಿಂಟಾಗಿ ಮನೆಗೆ ಬಂದ್ಬಿಡ್ತು ನೆಕ್ಸ್ಟ್ ಡೇ. ಸೊ ಆಮೇಲೆ ಫ್ಲೈಟ್ಸ್ ಚೆಕ್ ಮಾಡಿದಾಗ ಅಷ್ಟೊತ್ತಿಗಾಗಲೇ ಜಾಸ್ತಿ ರೇಟ್ ಆಗ್ಬಿಟ್ಟಿತ್ತು ಫ್ಲೈಟ್ಸು. ಅದಕ್ಕೆ ನಾವು ಸರಿ ಬೇರೆ ಏನು ಆಪ್ಷನ್ಸ್ ಇದೆ ಅಂತ ನೋಡಿದಾಗ ಈ ಥರ ಒಂದು ಕನೆಕ್ಟಿಂಗ್ ಫ್ಲೈಟ್ಸ್ದು ಇತ್ತು. ಸೊ ವಿ ಕುಡ್ ಸೇವ್ ಅಟ್ಲೀಸ್ಟ್ ಎಷ್ಟು ತೇಜೋ 25,000 to 30,000 ಕಮ್ಮಿ ಆಯ್ತಲ್ಲ ನಮಗೆ. ಹಾಂ 30,000 ಕಮ್ಮಿ ಆಯ್ತು ಈ ಥರ ಕನೆಕ್ಟಿಂಗ್ ಫ್ಲೈಟ್ಸ್ ಹಾಕೊಂಡಿದ್ದೆ. ಅದೇ ಮೈನ್ ಕ್ಯಾಚ್ ಏನಂದರೆ ಈ 3 ಅವರ್ ಲೇ ಓವರ್ ಇರುತ್ತೆ. ಈಗ ಇಲ್ಲಿ 3 ಅವರ್ ಲೇ ಓವರ್ ಅಷ್ಟೇ. ವಾಪಸ್ ಬರೋವಾಗ ಅದೂ ಇಲ್ಲ. ಹಾರ್ಡ್ಲಿ 1 ಅವರ್ ಲೇ ಓವರ್ ಏನೋ ಇದೆ ಅಷ್ಟೇ. ಕೊಲಂಬೋಗೆ ಹೋಗ್ತೀವಿ, ಕೊಲಂಬೋಯಿಂದ ತಿರ್ಗಾ ಬೆಂಗಳೂರಿಗೆ ಬರ್ತೀವಿ ಮಾಲ್ಡೀವ್ಸಿಂದ. ಆ್ಯಂಡ್ ಆಲ್ಸೋ ಮಾಲ್ಡೀವ್ಸ್ಗೆ ಏನಾಗ್ತಿತ್ತಂದರೆ ಫ್ಲೈಟ್ ಚಾರ್ಜಸ್ಸು ಬೆಳಗ್ಗೆ ಒಂದು 5-5 ನಿಮಿಷಕ್ಕೂ ಚೇಂಜ್ ಆಗ್ತಾಯಿತ್ತು. ತುಂಬಾ ಎಕ್ಸ್ಪೆನ್ಸಿವ್ ಆಗ್ತಾನೇ ಇತ್ತು. ಎವ್ರಿ ಮಿನಿಟ್ ಚೆಕ್ ಅಂದರೆ ನಾವು ಜಾಸ್ತಿ ಚೆಕ್ ಮಾಡಿದಷ್ಟು ಬೇಗ ಜಾಸ್ತಿ ರೈಸ್ ಆಗುತ್ತೆ. ಅದೊಂದು ಕ್ಯಾಚ್ ಇದೆ. ನೀವು ಸುಮ್ಮನೆ ಚೆಕ್ ಮಾಡ್ತಾ ಇರಬೇಡಿ. ಅವಾಗವಾಗ ನೀವು ಯಾವಾಗ ಹೋಗ್ಬೇಕು ಶೋರ್ ಶಾಟ್ ಅಂತಿದ್ದಾಗ ಅವಾಗ ಒಂದೇ ಸರಿ ನೋಡಿ ಬುಕ್ ಮಾಡ್ಕೊಂಬಿಡಿ. ಯಾಕಂದರೆ ನೀವು ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಎಲ್ಲ ಚೆಕ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಜಾಸ್ತಿ ತೋರ್ಸೋಕೆ ಸ್ಟಾರ್ಟ್ ಆಗುತ್ತೆ. ಅದು ಅವ್ರು ಡಿಸೈನ್ ಮಾಡಿರೋದೇ ಹಂಗೆ. ಇಲ್ಲ, ಇಟ್ ಆ್ಯಕ್ಚುಲಿ ಹ್ಯಾಪನ್ಸ್. ನೀವು ಪದೇ ಚೆಕ್ ಮಾಡ್ತಾ ಇದ್ದರೆ ಜಾಸ್ತಿ ತೋರಿಸ್ತಾ ಇರುತ್ತೆ ಅದು.
ಸೊ ನೋ ಪ್ರಾಬ್ಲಮ್. ಏನು ಲೇ ಓವರ್ ಕೂಡ ನಮಗೇನು ಅಂತ ಜಾಸ್ತಿ ಲಾಂಗ್ ಲೇ ಓವರ್ ಅಂತೆಲ್ಲ ಅನಿಸಿಲ್ಲ. ಯಾಕೆಂದರೆ ನಮ್ಮ ಅತ್ತೆ ಮಾವೆಲ್ಲ ಹೋಗಿದ್ದಾರೆ ಒಂದ್ಸರಿ ಸಿಂಗಾಪುರ್, ಮಲೇಷ್ಯಾ, ಬಾಲಿ 20+ ಅವರ್ಸ್ ಎಲ್ಲ ಲೇ ಓವರಲ್ಲಿದ್ದಾರೆ ಅವರು. ಏರ್ಪೋರ್ಟಲ್ಲೇ ಒಂದು ದಿನ ಫುಲ್ಲೆಲ್ಲ ಆ ಥರ ಎಲ್ಲ ಲೇ ಓವರ್ಸಲ್ಲಿದ್ದಾರೆ. ಇದೆಲ್ಲ ಕಂಪೇರ್ ಮಾಡಿದ್ರೆ ಅದೇ ಗ್ರೂಪಲ್ಲಿ ಆ ಥರ ಗ್ಯಾಂಗ್ ಇದ್ದಾಗ ಏನಾಗುತ್ತೆ, ನೀವು ಎಲ್ಲಿದ್ರೂ ಟೈಮ್ ಪಾಸ್ ಆಗ್ಬಿಡುತ್ತೆ. ನೀವು ಒಂದು ಬಸ್ ಸ್ಟ್ಯಾಂಡಲ್ಲಿ ಮಲ್ಕೊಂಡ್ರೂ ಟೈಮ್ ಪಾಸ್ ಆಗುತ್ತೆ. ಇಲ್ಲಿ ಗ್ಯಾಂಗ್ ಇದ್ದಿದ್ರೆ ಏನು ಹೇಳಿ ಅಂದರೆ ಬೇರೆಯೇ ಲೆವೆಲಲ್ಲಿ. ಸೊ ನಾವು ಯೂಶ್ವಲಿ ಈಗ ಗ್ಯಾಂಗ್ ಬಿಟ್ಟು ಇಬ್ಬಿಬ್ಬರು ಎಲ್ಲೂ ಹೋಗ್ತಾ ಇಲ್ಲ. ಬಟ್ ಫಾರ್ ದಿಸ್ ಒಕೇಶನ್ ವಿ ಹ್ಯಾಡ್ ಟು ಡೂ ಇಟ್. ಏನಂತ ನೋಡ್ತೀರಾ? ಅದು ಆ್ಯಕ್ಚುಲಿ ಇವಳದೇ ಪ್ಲ್ಯಾನ್ ಇದೆಲ್ಲ. ಅಂದರೆ ಧ್ವಂಸ ಮಾಡ್ಬಿಡ್ತಾ ಇಲ್ಲಂತೆ ಮನೇನೆ ನಾನು ಕರ್ಕೊಂಡೋಗಿದ್ದಿದ್ದ. ಅಂದರೆ ಇನ್ನೇನು ತೊಗೊಳಕ್ಕೆ ಬಿಡ್ತಾ ಇರಲಿಲ್ಲ ಬೇಸಿಕಲಿ ಅಷ್ಟೇ. ಅದೇ ಪ್ರಾಬ್ಲಮ್. ನಾನೇನು ತೊಗೊಳಕ್ಕೆ ಬಿಡಲ್ಲ ಅವಳು. ಆಮೇಲೆ ನೀನು ಮಾತ್ರ ಖರ್ಚು ಮಾಡ್ತೀಯಾ, ನಮಗೇನು ಮಾಡಲ್ಲ ಅಂತಾಳೆ. ಸೊ ಆ ಡೈಲಾಗ್ ನಾನು ಇವತ್ತು ತನಕ ಅನ್ನಿಸ್ಕೊಳ್ಳೋ ಥರ ಬಿಟ್ಟಿಲ್ಲ. ಅವಳೇನು ಕೇಳ್ತಲ್ಲ ಅದನ್ನು ಮಾಡ್ತೀನಿ. ನಮ್ಮವ್ನು ನೋಡ್ರಿ ಆಟ ಆಡ್ಕೊಂಡು ಅವನು ಆರಾಮಾಗಿ ಪಾಪ. ಏಯ್ ಆಚೆ ಎಲ್ಲ ಹಾಕ್ಬಾರ್ದು, ಒಳಗೆ ಆಡಬೇಕು. ಇಲ್ಲಿ ಪ್ಲೇಯರ್ ಆ್ಯಕ್ಚುಲಿ ಹೋದ ಅಲ್ಲೆಲ್ಲೋ. ಇವನೇನು ಮನೇಲಿ ಆಟಾಡ್ದಂಗೆ ಆಟಾಡ್ತಾವನಲ್ಲ ಅವರು. ಏಯ್ ಕೊಡ ಅವ್ರಿಗೂ. ಏನು ಬಿಲ್ಡ್ ಮಾಡ್ತಾಯಿದ್ಯಾ? ಏಯ್ ಹಂಗೆ ಮಾಡ್ಬಾರ್ದು, ಹೊಡೆದೋಗುತ್ತೆ. ಇಟ್ ಡಸಂಟ್ ಬ್ರೇಕ್ ಲೈಕ್ ದ್ಯಾಟ್. ಡೋಂಟ್ ಡೂ ಇಟ್. ಬಾಲ್ ಆಚೆ ಬರುತ್ತೆ. ಸೊ ಈ ಏರ್ಪೋರ್ಟಲ್ಲಿ ದೂರ ಪಾರ್ಕ್ ಮಾಡಿದ್ದಂಗಿದ್ದಾರೆ ಏರೋಪ್ಲೇನು. ಸೊ ಹ್ಯಾವ್ ಟು ಗೋ ಬೈ ಬಸ್. ಬರ್ತೀನೋ ಬರ ಬಚ್ಚಿನಿ ಇಲ್ವಾ? 2 ಸೀಟ್ಸ್. ಸೊ ಈ ಫ್ಲೈಟಲ್ಲಿ 2 ಸೀಟ್ಸ್ ಅಷ್ಟೇ ಇರೋದು. ಸೊ ಅವರಿಬ್ಬರು ಅಲ್ಲಿ ಕೂತಿದ್ದಾರೆ, ನಾನು ಇಲ್ಲಿ ಕೂತಿದ್ದೀನಿ.